ಇವತ್ತು ನಾವು ಡೈಲಿ ಯೂಸ್ ಮಾಡುವಂತ ಕೆಲವೊಂದು ವಾಕ್ಯಗಳನ್ನು ಕಲಿಯುವ. ಮೊದಲನೇದಾಗಿ ವಾಟ್ ಆರ್ ಯು ಡೂಯಿಂಗ್. ವಾಟ್ ಆರ್ ಯು ಡೂಯಿಂಗ್ ಅಂದ್ರೆ ಏನು ಮಾಡುತ್ತಿದ್ದೀಯಾ. ಐ ಆಮ್ ಕುಕಿಂಗ್. ಐ ಆಮ್ ಕುಕಿಂಗ್ ಅಂದ್ರೆ ನಾನು ಅಡುಗೆ ಮಾಡುತ್ತಿದ್ದೇನೆ. ಈಗ ಎರಡನೇ ವಾಕ್ಯ ಕಲಿಯುವ. ವೇರ್ ಆರ್ ಯು ಗೋಯಿಂಗ್. ವೇರ್ ಆರ್ ಯು ಗೋಯಿಂಗ್ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂದ್ರೇನು ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ. ನೆಕ್ಸ್ಟ್ ಆರ್ ಯು ಬಿಸಿ. ಆರ್ ಯು ಬಿಸಿ ಅದಕ್ಕೆ ಅಂದ್ರೇನು ನೀನು ಬ್ಯುಸಿಯಾಗಿದ್ದೀಯಾ. ಅದಕ್ಕೆ ಎಸ್ ಐ ಆಮ್ ಬಿಸಿ. ಹೌದು ನಾನು ಬ್ಯುಸಿಯಾಗಿದ್ದೇನೆ. ನೆಕ್ಸ್ಟ್ ಆರ್ ಯು ಫ್ರೀ ನೌ. ಆರ್ ಯು ಫ್ರೀ ನೌ ಅಂದ್ರೆ ಈಗ ನೀನು ಫ್ರೀ ಆಗಿದ್ದೀಯಾ. ಎಸ್ ಐ ಆಮ್ ಫ್ರೀ. ಎಸ್ ಐ ಆಮ್ ಫ್ರೀ ಅಂದ್ರೆ ಹೌದು ನಾನು ಫ್ರೀ ಇದ್ದೇನೆ. ನೆಕ್ಸ್ಟ್ ಡಿಡ್ ಯು ಈಟ್ ಫುಡ್. ಡಿಡ್ ಯು ಈಟ್ ಫುಡ್ ಅಂದ್ರೆ ಏನು ನೀನು ಊಟ ಮಾಡಿದ್ದೀಯಾ. ಎಸ್ ಐ ಏಟ್. ಎಸ್ ಐ ಏಟ್ ಅಂದ್ರೆ ಹೌದು ನಾನು ಊಟ ಮಾಡಿದೆ ಅಥವಾ ಊಟ ಮಾಡಿ ಆಗಿದೆ. ನೆಕ್ಸ್ಟ್ ವಾಟ್ ಈಸ್ ಯುವರ್ ನೇಮ್. ವಾಟ್ ಈಸ್ ಯುವರ್ ನೇಮ್ ಅಂದ್ರೇನು ನಿಮ್ಮ ಹೆಸರೇನು. ಅದಕ್ಕೆ ಆನ್ಸರ್ ಹೀಗೆ ಹೇಳ್ಬೋದು. ಮೈ ನೇಮ್ ಇಸ್ ಲಕ್ಷ್ಮಿ ಅಥವಾ ಮೈ ನೇಮ್ ಇಸ್ ರವಿ. ಈ ತರ ನಿಮ್ಮ ಹೆಸರೇನು ಅದು ಹೇಳಿ. ನನ್ನ ಹೆಸರು ಲಕ್ಷ್ಮಿ. ಈ ತರ ಹೌ ಆರ್ ಯು. ಹೌ ಆರ್ ಯು ನೀವು ಹೇಗಿದ್ದೀರಾ. ಐ ಆಮ್ ಫೈನ್. ಐ ಆಮ್ ಫೈನ್ ಅಂದ್ರೇನು ನಾನು ಚೆನ್ನಾಗಿದ್ದೇನೆ. ನೆಕ್ಸ್ಟ್ ಎಂಟನೇ ವಾಕ್ಯ ನೋಡುವ. ವೇರ್ ಡಿ ಯು ಲಿವ್. ವೇರ್ ಡಿ ಯು ಲಿವ್ ಅಂದ್ರೇನು ನೀನು ಎಲ್ಲಿರುತ್ತೀಯ ಅಥವಾ ಎಲ್ಲಿ ವಾಸ ಮಾಡುತ್ತೀಯ. ಐ ಲಿವ್ ಇನ್ ಬ್ಯಾಂಗಳೂರ್. ಐ ಲಿವ್ ಇನ್ ಬ್ಯಾಂಗಳೂರ್ ಅಂದ್ರೇನು ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತೇನೆ. ಡು ಯು ಲೈಕ್ ಟೀ. ಡು ಯು ಲೈಕ್ ಟೀ ನಿನಗೆ ಟೀ ಇಷ್ಟವೇ. ಎಸ್ ಐ ಲೈಕ್ ಟೀ. ಎಸ್ ಐ ಲೈಕ್ ಟೀ ಹೌದು ನನಗೆ ಟೀ ಇಷ್ಟ. ಡು ಯು ಲೈಕ್ ಕಾಫಿ. ಡು ಯು ಲೈಕ್ ಕಾಫಿ ನಿನಗೆ ಕಾಫಿ ಇಷ್ಟವೇ. ಎಸ್ ಐ ಲೈಕ್ ಕಾಫಿ. ಎಸ್ ಐ ಲೈಕ್ ಕಾಫಿ ಹೌದು ನನಗೆ ಕಾಫಿ ಇಷ್ಟ. ನೆಕ್ಸ್ಟ್ 11ನೇ ವಾಕ್ಯ. ವಾಟ್ ಟೈಮ್ ಡು ಯು ವೇಕ್ ಅಪ್. ವಾಟ್ ಟೈಮ್ ಡು ಯು ವೇಕ್ ಅಪ್ ಅಂದ್ರೇನು ನೀನು ಯಾವ ಸಮಯಕ್ಕೆ ಎದ್ದುಕೊಳ್ಳುತ್ತೀಯ ಅಥವಾ ಏಳುತ್ತೀಯ. ಐ ವೇಕ್ ಅಪ್ ಅಟ್ 6 AM. ಐ ವೇಕ್ ಅಪ್ ಅಟ್ 6 AM ಅಂದ್ರೇನು ನಾನು ಬೆಳಿಗ್ಗೆ 6ಕ್ಕೆ ಏಳುತ್ತೇನೆ. ನೆಕ್ಸ್ಟ್ 12ನೇ ವಾಕ್ಯ ನೋಡುವ. ವಾಟ್ ಆರ್ ಯು ಕುಕಿಂಗ್. ವಾಟ್ ಆರ್ ಯು ಕುಕಿಂಗ್ ಅಂದ್ರೇನು ನೀನು ಏನು ಅಡುಗೆ ಮಾಡುತ್ತಿದ್ದೀಯಾ. ಐ ಆಮ್ ಕುಕಿಂಗ್ ರೈಸ್. ಐ ಆಮ್ ಕುಕಿಂಗ್ ರೈಸ್ ನಾನು ಅನ್ನ ಮಾಡುತ್ತಿದ್ದೇನೆ. ನೆಕ್ಸ್ಟ್ ವೇರ್ ಇಸ್ ಯುವರ್ ಹಸ್ಬೆಂಡ್. ವೇರ್ ಈಸ್ ಯುವರ್ ಹಸ್ಬೆಂಡ್ ನಿಮ್ಮ ಗಂಡ ಎಲ್ಲಿದ್ದಾರೆ. ಅದಕ್ಕೆ ಹಿ ಈಸ್ ಅಟ್ ವರ್ಕ್. ಹಿ ಈಸ್ ಅಟ್ ವರ್ಕ್ ಅಂದ್ರೆ ಅವರು ಕೆಲಸದಲ್ಲಿದ್ದಾರೆ. ನೆಕ್ಸ್ಟ್ ವೇರ್ ಆರ್ ಯುವರ್ ಚಿಲ್ಡ್ರನ್. ವೇರ್ ಆರ್ ಯುವರ್ ಚಿಲ್ಡ್ರನ್ ನಿಮ್ಮ ಮಕ್ಕಳು ಎಲ್ಲಿದ್ದಾರೆ. ನಿಮ್ಮ ಮಕ್ಕಳು ಎಲ್ಲಿದ್ದಾರೆ ಅದ ಹೇಗೆ ಕೇಳ್ಬೇಕು. ವೇರ್ ಆರ್ ಯುವರ್ ಚಿಲ್ಡ್ರನ್. ನೆಕ್ಸ್ಟ್ ಅದಕ್ಕೆ ಆನ್ಸರ್ ಹೀಗೆ ಹೇಳ್ಬೋದು. ದೇ ಆರ್ ಅಟ್ ಸ್ಕೂಲ್. ದೇ ಆರ್ ಅಟ್ ಸ್ಕೂಲ್ ಅಂದ್ರೆ ಅವರು ಶಾಲೆಯಲ್ಲಿದ್ದಾರೆ. 15ನೇ ವಾಕ್ಯ. ಆರ್ ಯು ಹ್ಯಾಪಿ. ಆರ್ ಯು ಹ್ಯಾಪಿ ನೀವು ಖುಷಿಯಾಗಿದ್ದೀರಾ. ಎಸ್ ಐ ಆಮ್ ಹ್ಯಾಪಿ. ಎಸ್ ಐ ಆಮ್ ಹ್ಯಾಪಿ ಹೌದು ನಾನು ಖುಷಿಯಾಗಿದ್ದೇನೆ. ಕ್ಯಾನ್ ಯು ಹೆಲ್ಪ್ ಮೀ. ಕ್ಯಾನ್ ಯು ಹೆಲ್ಪ್ ಮೀ ನೀವು ನನಗೆ ಸಹಾಯ ಮಾಡಬಹುದಾ. ಎಸ್ ಐ ವಿಲ್ ಹೆಲ್ಪ್ ಯು. ಎಸ್ ಐ ವಿಲ್ ಹೆಲ್ಪ್ ಯು ಹೌದು ನಾನು ಸಹಾಯ ಮಾಡುತ್ತೇನೆ. ಡು ಯು ಅಂಡರ್ಸ್ಟ್ಯಾಂಡ್. ಡು ಯು ಅಂಡರ್ಸ್ಟ್ಯಾಂಡ್ ಅಂದ್ರೆ ನಿನಗೆ ಅರ್ಥವಾಯಿತೆ ಅಥವಾ ನಿಮಗೆ ಅರ್ಥವಾಯಿತೆ. ಎಸ್ ಐ ಅಂಡರ್ಸ್ಟ್ಯಾಂಡ್ ಹೌದು ನನಗೆ ಅರ್ಥ ಆಯಿತು. ನೆಕ್ಸ್ಟ್ ಕ್ಯಾನ್ ಯು ಸ್ಪೀಕ್ ಇಂಗ್ಲಿಷ್. ಕ್ಯಾನ್ ಯು ಸ್ಪೀಕ್ ಇಂಗ್ಲಿಷ್ ನೀನು ಇಂಗ್ಲಿಷ್ ಮಾತನಾಡಬಹುದಾ. ಎಸ್ ಐ ಕ್ಯಾನ್ ಸ್ಪೀಕ್ ಎ ಲಿಟಲ್. ಎಸ್ ಐ ಕ್ಯಾನ್ ಸ್ಪೀಕ್ ಎ ಲಿಟಲ್ ಅಂದ್ರೆ ಹೌದು ನನಗೆ ಸ್ವಲ್ಪ ಮಾತನಾಡಬಹುದು. ನೆಕ್ಸ್ಟ್ ಆರ್ ಯು ಟಯರ್ಡ್. ಆರ್ ಯು ಟಯರ್ಡ್ ಅಂದ್ರೆ ನೀನು ಆಯಾಸಗೊಂಡಿದ್ದೀಯಾ. ಎಸ್ ಐ ಆಮ್ ಟಯರ್ಡ್. ಎಸ್ ಐ ಆಮ್ ಟಯರ್ಡ್ ಅಂದ್ರೆ ಹೌದು ನನಗೆ ಆಯಾಸವಾಗಿದ್ದೇನೆ. ನೆಕ್ಸ್ಟ್ 20ನೇ ವಾಕ್ಯ. ವಾಟ್ ಡು ಯು ವಾಂಟ್. ವಾಟ್ ಡು ಯು ವಾಂಟ್ ಅಂದ್ರೆ ನಿನಗೆ ಏನು ಬೇಕು. ಐ ವಾಂಟ್
ವಾಟರ್. ಐ ವಾಂಟ್ ವಾಟರ್ ಅಂದ್ರೆ ನನಗೆ ನೀರು ಬೇಕು. ನೆಕ್ಸ್ಟ್, ವೇರ್ ಈಸ್ ದ ಶಾಪ್. ವೇರ್ ಈಸ್ ದ ಶಾಪ್ ಅಂದ್ರೆ ಅಂಗಡಿ ಎಲ್ಲಿದೆ. ಇಟ್ ಈಸ್ ನಿಯರ್ ಮೈ ಹೌಸ್. ಇಟ್ ಈಸ್ ನಿಯರ್ ಮೈ ಹೌಸ್ ಅಂದ್ರೆ ಅದು ನನ್ನ ಮನೆಯ ಹತ್ತಿರನೇ ಇದೆ. ನೆಕ್ಸ್ಟ್, ಡು ಯು ವಾಚ್ ಟಿವಿ. ಡು ಯು ವಾಚ್ ಟಿವಿ. ನೀನು ಟಿವಿ ನೋಡುತ್ತೀಯಾ. ಎಸ್ ಐ ವಾಚ್ ಟಿವಿ. ಎಸ್ ಐ ವಾಚ್ ಟಿವಿ. ಹೌದು, ನಾನು ಟಿವಿ ನೋಡುತ್ತೇನೆ. ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್. ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್ ಅಂದ್ರೆ ನಿನಗೆ ಇಷ್ಟವಾದ ಊಟ ಯಾವುದು. ಮೈ ಫೇವ್ರೆಟ್ ಫುಡ್ ಈಸ್ ದೋಸಾ. ಮೈ ಫೇವ್ರೆಟ್ ಫುಡ್ ಈಸ್ ದೋಸಾ. ನನಗೆ ದೋಸೆ ಇಷ್ಟ ಅಥವಾ ನನ್ನ ಇಷ್ಟವಾದ ತಿಂಡಿ ಯಾವುದು, ದೋಸೆ. ಆರ್ ಯು ಕಮಿಂಗ್. ಆರ್ ಯು ಕಮಿಂಗ್ ಅಂದ್ರೇನು, ನೀನು ಬರುತ್ತೀಯಾ. ಎಸ್ ಐ ಆಮ್ ಕಮಿಂಗ್ ಅಂದ್ರೆ ಹೌದು, ನಾನು ಬರುತ್ತೇನೆ. ನೆಕ್ಸ್ಟ್, ವೈ ಆರ್ ಯು ಲೇಟ್. ವೈ ಆರ್ ಯು ಲೇಟ್ ಅಂದ್ರೆ ನೀನು ಏಕೆ ತಡವಾಗಿ ಬಂದೆ. ಐ ಆಮ್ ಲೇಟ್ ಬಿಕಾಸ್ ಆಫ್ ಟ್ರಾಫಿಕ್. ಐ ಆಮ್ ಲೇಟ್ ಬಿಕಾಸ್ ಆಫ್ ಟ್ರಾಫಿಕ್. ಟ್ರಾಫಿಕ್ ನಿಂದ ನನಗೆ ತಡವಾಯಿತು. ವಾಟ್ ಆರ್ ಯು ಲರ್ನಿಂಗ್. ವಾಟ್ ಆರ್ ಯು ಲರ್ನಿಂಗ್ ನೀನು ಏನು ಕಲಿಯುತ್ತಿದ್ದೀಯಾ. ಐ ಆಮ್ ಲರ್ನಿಂಗ್ ಇಂಗ್ಲಿಷ್. ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಅಂದ್ರೇನು, ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಡು ಯು ಲೈಕ್ ಇಂಗ್ಲಿಷ್. ಡು ಯು ಲೈಕ್ ಇಂಗ್ಲಿಷ್ ನಿನಗೆ ಇಂಗ್ಲಿಷ್ ಇಷ್ಟವೇ. ಎಸ್ ಐ ಲೈಕ್ ಇಂಗ್ಲಿಷ್. ಎಸ್ ಐ ಲೈಕ್ ಇಂಗ್ಲಿಷ್ ಹೌದು, ನನಗೆ ಇಂಗ್ಲಿಷ್ ಇಷ್ಟ. ನೆಕ್ಸ್ಟ್ 28ನೇ ವಾಕ್ಯ, ಆರ್ ಯು ರೆಡಿ. ಆರ್ ಯು ರೆಡಿ ಅಂದ್ರೇನು, ನೀನ್ ರೆಡಿ ಆಗಿದ್ದೀಯಾ. ಎಸ್ ಐ ಆಮ್ ರೆಡಿ ಅಂದ್ರೆ ಹೌದು, ನಾನು ರೆಡಿ ಇದ್ದೇನೆ. ನೆಕ್ಸ್ಟ್ 29ನೇ ವಾಕ್ಯ ನೋಡುವ. ಶಲ್ ವಿ ಗೋ. ಶಲ್ ವಿ ಗೋ ನಾವು ಹೋಗೋಣವೇ. ಎಸ್ ಲೆಟ್ಸ್ ಗೋ. ಎಸ್ ಲೆಟ್ಸ್ ಗೋ ಅಂದ್ರೆ ಹೌದು, ಹೋಗೋಣ. ನೆಕ್ಸ್ಟ್ 30ನೇದು, ವಿಲ್ ಯು ಪ್ರಾಕ್ಟೀಸ್ ಡೈಲಿ. ವಿಲ್ ಯು ಪ್ರಾಕ್ಟೀಸ್ ಡೈಲಿ ಅಂದ್ರೆ ನೀನು ಪ್ರತಿದಿನ ಅಭ್ಯಾಸ ಮಾಡುತ್ತೀಯಾ. ಎಸ್ ಐ ವಿಲ್ ಪ್ರಾಕ್ಟೀಸ್ ಡೈಲಿ. ಎಸ್ ಐ ವಿಲ್ ಪ್ರಾಕ್ಟೀಸ್ ಡೈಲಿ ಹೌದು, ನಾನು ಪ್ರತಿದಿನ ಅಭ್ಯಾಸ ಮಾಡುತ್ತೇನೆ. ಸೊ ನೀವು ಕೂಡ ಈ ವಾಕ್ಯವನ್ನು ಪ್ರತಿದಿನ ಅಭ್ಯಾಸ ಮಾಡಿ ದಿನಕ್ಕೊಂದು ಒಂದು ವಾಕ್ಯ ಅಥವಾ 2 ಸೆಂಟೆನ್ಸ್ ಅನ್ನು ಕೂಡ ಸರಿಯಾಗಿ ಉಚ್ಚಾರಣೆ ಮಾಡಲು ಪ್ರಾರಂಭಿಸಿ ಅದರ ಅರ್ಥದೊಂದಿಗೆ. ಸೊ ಇಂಗ್ಲಿಷ್ ಕಲಿಯಲು ಸುಲಭ ಆಗ್ತದೆ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗುವ.